ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ನ ನಂಬರ್ 2 ಸ್ಟಾಕ್ ಆಗಿರುವಂಥ ಒಂದು IT ಕಂಪನಿಯ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ. ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ ಕಂಪನಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಹಾಗೆ ಈ ಕಂಪನಿಯ ರಿಸಲ್ಟ್ನು ಕೂಡ ನೀವು ಈಗಾಗಲೇ ನೋಡಿರ್ಬೋದು. ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರ, ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ TCS ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್. 4,003 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನಿನ್ನೆ ಕೂಡ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ನೋಡಬಹುದು 14.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನಮ್ಮ IT ಸೆಕ್ಟರ್ ನ ನಂಬರ್ 1 ಸ್ಟಾಕ್. ಓವರ್ ಆಲ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ 2 ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಮೊದಲನೇ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಬರುತ್ತೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಎರಡನೇ ಸ್ಟಾಕ್ TCS. ಇದರ ರಿಸಲ್ಟ್ ಅನೌನ್ಸ್ ಆಗಿದೆ. ಬನ್ನಿ ರಿಸಲ್ಟ್ ಅನ್ನು ನೋಡೋಣ. ನಾನು ಕಂಪನಿ ಸಬ್ಮಿಟ್ ಮಾಡಿರುವಂತ PDF ಫೈಲ್ ಅನ್ನು ಓಪನ್ ಮಾಡಿದ್ದೀನಿ. ಮೊದಲಿಗೆ ನೀವು ಇಲ್ಲಿ ನೋಡಬಹುದು, ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಅಟ್ ದ ಬೋರ್ಡ್ ಮೀಟಿಂಗ್ ಹೆಲ್ಡ್ ಟುಡೇ ದ ಡೈರೆಕ್ಟರ್ಸ್ ಹ್ಯಾವ್ ರೆಕಮೆಂಡೆಡ್ ಎ ಫೈನಲ್ ಡಿವಿಡೆಂಡ್ ಆಫ್ ₹28 ಪರ್ ಇಕ್ವಿಟಿ ಶೇರ್. ಅಂದ್ರೆ ಒಂದು ಶೇರ್ಗೆ 28 ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ. ಹಾಗೆ ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ. ಒನ್ಸ್ ಶೇರ್ ಹೋಲ್ಡರ್ ಅಪ್ರೂವಲ್ ಸಿಕ್ಕ ಮೇಲೆ ಕಂಪನಿ ಡಿವಿಡೆಂಡ್ ಪೇ ಮಾಡುತ್ತೆ. ಸೊ ಈಗ ಬೋರ್ಡ್ ಮೀಟಿಂಗ್ ಅಪ್ರೂವಲ್ ಸಿಕ್ಕಿದೆ, ನೆಕ್ಸ್ಟ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಳ್ಬೇಕು ಕಂಪನಿ. 99.9% ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಗುತ್ತೆ, ಯಾಕಂದ್ರೆ ಕಂಪನಿ ದುಡ್ಡು ಕೊಡುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಹಾಗಾಗಿ 28 ರೂಪೀಸ್ ಡಿವಿಡೆಂಡ್ ಸಿಗುತ್ತೆ, ಬಟ್ ಸಮಯ ತಗೊಳುತ್ತೆ. ನೆಕ್ಸ್ಟ್ ನಾವು ರಿಸಲ್ಟ್ ಅನ್ನ ನೋಡೋದಾದ್ರೆ, ಕಂಪನಿಯ ಕನ್ಸಾಲಿಡೇಟೆಡ್ ರಿಸಲ್ಟ್ ಪೇಜ್ ಓಪನ್ ಮಾಡಿದ್ದೀನಿ ನಾನೀಗ. ಇದು ಮಾರ್ಚ್ 2023 ಡೇಟಾ, ಇದು ಡಿಸೆಂಬರ್ 2023 ಡೇಟಾ, ಇದು ಮಾರ್ಚ್ 2024 ಡೇಟಾ. ಇಯರ್ ಆನ್ ಇಯರ್ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೀವಿಯಸ್ ಕ್ವಾರ್ಟರ್ದು. ಅದರ್ ಇನ್ಕಮ್ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ, ಅಲ್ಲೇನು ದೊಡ್ಡ ಬದಲಾವಣೆ ಆಗಿಲ್ಲ. ಹಾಗಾಗಿ ನಾವು ಟೋಟಲ್ ಇನ್ಕಮ್ಗೆ ಹೋಗೋಣ. ಹಿಂದಿನ ವರ್ಷ ನೋಡಬಹುದು 60,337 ಇತ್ತು. ಇದೆಲ್ಲನೂ ಕೂಡ ಕೋಟಿಗಳಲ್ಲಿದೆ. ಇಲ್ಲೇ ಇದೆ ನೋಡಬಹುದು, ರುಪೀಸ್ ಇನ್ ಕ್ರೋರ್. ಹಿಂದಿನ ಕ್ವಾರ್ಟರ್ ಅಲ್ಲಿ 61,445 ಇತ್ತು, ಈಗ 62,394 ಇದೆ. ರೆವಿನ್ಯೂ ವೈಸ್ ನೋಡಿದ್ರೆ ಕಂಪನಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಡೌನ್ ಫಾಲ್ ಏನಿಲ್ಲ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಲ್ಲೇನು ಯಾವುದೇ ರೀತಿಯ ಡೌನ್ ಫಾಲ್ ಖಂಡಿತ ಕಂಡು ಬರ್ತಾ ಇಲ್ಲ. ಇದು ಇನ್ಕಮ್ ಆಯ್ತು. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. ಹಿಂದಿನ ವರ್ಷ 44,946 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 45,658, ಈಗ 45,545. ಅಂದ್ರೆ ಕಂಪನಿಯ ಎಕ್ಸ್ಪೆನ್ಸಸ್ ಕೂಡ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಬಿಗ್ ಚೇಂಜಸ್ ಏನಾಗಿಲ್ಲ. ಹಂಗ್ ನೋಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಸ್ ನ ರೆಡ್ಯೂಸ್ ಮಾಡಿದೆ ಅಂತ ಕೂಡ ಹೇಳ್ಬೋದು. ಲಾಸ್ಟ್ ಕ್ವಾರ್ಟರ್ ಗೆ ಹೋಲಿಸಿದ್ರೆ ರೆವಿನ್ಯೂ ನಲ್ಲಿ ಜಾಸ್ತಿ ಆಗಿದೆ, ಬಟ್ ಎಕ್ಸ್ಪೆನ್ಸಸ್ ಅಲ್ಲಿ ಕಡಿಮೆ ಆಗಿದೆ. ಇದು ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ಒಂದು ಕಾರಣ ಕೂಡ ಇದೆ, ಅದನ್ನ ನಾವು ಮುಂದುವರೆದು ತಿಳ್ಕೊಳ್ಳೋಣ. ಈಗ ಈ ನಂಬರ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೋಡಬಹುದು, ಹಿಂದಿನ ವರ್ಷ 15,391 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 15,787, ಈಗ 16,849. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ TCS. ನಂತರ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ ಕೂಡ ಇತ್ತು. ನೋಡಬಹುದು, ಸೆಟಲ್ಮೆಂಟ್ ಆಫ್ ಲೀಗಲ್ ಕ್ಲೈಮ್ 958 ಕೋಟಿ, ಇದು ಮೈನಸ್ ಆಗಿತ್ತು. ಹಾಗಾಗಿ ಕಂಪನಿಯ ಪ್ರಾಫಿಟ್ ಕೂಡ ಕಡಿಮೆ ಆಗಿತ್ತು. ಬಟ್ ಈ ಸಲ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲ, ಅದನ್ನ ನೋಡಬಹುದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೆಲ್ಲ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಗೆ ನಾವು ಬಂದ್ರೆ, ಹಿಂದಿನ ವರ್ಷ 11,436 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 11,097, ಈಗ 12,502. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು TCS. ನಂತರ ನಾವು ಇದನ್ನ EPS ಫಾರ್ಮ್ ಅಲ್ಲಿ ನೋಡೋದಾದ್ರೆ, ಇಲ್ಲಿ ನೋಡಬಹುದು, ಹಿಂದಿನ ವರ್ಷ 31.14 ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 30.29, ಈಗ 34.37. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ಕಣ್ಣಾಡಿಸೋದಾದ್ರೆ, ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ನೋಡಬಹುದು. ಇಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ತುಂಬಾ ದೊಡ್ಡ ಮಟ್ಟದ ಚೇಂಜಸ್ ಇಲ್ಲದೆ ಇರಬಹುದು, ಬಟ್ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಚೇಂಜಸ್ ಇದೆ, ಇಂಪ್ರೂವ್ ಆಗಿದೆ. ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಕಂಪನಿಗೆ ಹೈಯೆಸ್ಟ್ ರೆವಿನ್ಯೂ ಬರುವಂತ ಸೆಗ್ಮೆಂಟ್ ಅಂತಂದ್ರೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್, BFSI. ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಸದ್ಯದ ಮಟ್ಟಿಗೆ ಈ ಸೆಗ್ಮೆಂಟ್ ಸ್ವಲ್ಪ ಲ್ಯಾಗಿಂಗ್ ಅಂತಾನೆ ಹೇಳ್ಬೋದು ಯುರೋಪ್ ಅಲ್ಲಿ. ಸೊ ಇಂತಹ ಸಮಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆದ್ರೂ ಗ್ರೋತ್ ಅನ್ನ ಕಂಡಿದೆ ಅನ್ನೋದೇ ಖುಷಿ ವಿಚಾರ ಅಂತ ಹೇಳ್ಬೋದು. ನಂತರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್. ಕನ್ಸ್ಯೂಮರ್ ಬಿಸ್ನೆಸ್, ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಲ್ಲ ಕಡೆ ಕೂಡ ಬಿಗ್ ಚೇಂಜಸ್ ಆಗಿಲ್ಲ, ಸಣ್ಣ ಬದಲಾವಣೆಗಳೇ, ಬಟ್ ಇಂಪ್ರೂವ್ ಆಗಿದೆ. ಅದು ನಮಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮ್ಯುನಿಕೇಶನ್ ಮೀಡಿಯಾ ಟೆಕ್ನಾಲಜೀಸ್, ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಲೈಫ್ ಸೈನ್ಸಸ್ ಅಂಡ್ ಹೆಲ್ತ್ ಕೇರ್, ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಬಿಸ್ನೆಸ್ ಅದರ್ ಸೆಗ್ಮೆಂಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ, ಬಟ್ ಇಯರ್ ಆನ್ ಇಯರ್ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಂಬರ್ಸ್ ಅಲ್ಲಿ ಕಾಣ್ತಾ ಇದೆ TCS ನಲ್ಲಿ.
ಹಾಗಾದ್ರೆ ಇಷ್ಟಕ್ಕೆ ಮುಗಿತಾ? ಇಲ್ಲಿ ನಾವೇನು ನಂಬರ್ಸ್ ಅನ್ನ ನೋಡಿದ್ವಿ, ಖಂಡಿತ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗಳಾಗಿಲ್ಲ ಅಂದ್ರೂ ಕೂಡ ಲಿಟ್ಲ್ ಬಿಟ್ ಚೇಂಜಸ್ ಇದೆ, ಇಂಪ್ರೂವ್ಮೆಂಟ್ಸ್ ಇದೆ. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದು ತುಂಬಾನೇ ಡಿಫರೆನ್ಸ್ ಅನ್ನ ಮಾಡ್ತಿದೆ. ಯಾಕಂದ್ರೆ ಐಟಿ ಸೆಕ್ಟರ್ ಸದ್ಯದ ಮಟ್ಟಿಗೆ ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ಇದೆ. ಸೊ ಇಂತಹ ಸಮಯದಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಗ್ರೋತ್ ತೋರಿಸೋದು ಕೂಡ ದೊಡ್ಡ ಮಟ್ಟದ ಆಕ್ಸಿಜನ್ ಸಪ್ಲೈ ಮಾಡಿದ ಹಾಗೆ. ಹಾಗಾಗಿ ನನ್ನ ಪ್ರಕಾರ ಡೀಸೆಂಟ್ ನಂಬರ್ಸ್ ಅಂತಾನೆ ಭಾವಿಸ್ತೇನೆ. ಬಟ್ ಇಷ್ಟಕ್ಕೆ ಮುಗಿಯೋದಿಲ್ಲ. ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಏನಿದೆ, ಹಾಗೆ ಮುಂದಿನ ವರ್ಷದ ಗೈಡೆನ್ಸ್ ಏನಿದೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಂಬರ್ಸ್ ಅಲ್ಲಿ ಪರವಾಗಿಲ್ಲ, ಒಳ್ಳೆ ನಂಬರ್ಸ್ ಇದೆ, ಅಷ್ಟಕ್ಕೆ ನಾವು ಸ್ಟಾಪ್ ಮಾಡಿದ್ರೆ ನಮಗೆ ಪೂರ್ತಿ ಪಿಕ್ಚರ್ ಅರ್ಥ ಆಗೋದಿಲ್ಲ. ಸೊ ಕಂಪನಿಯ ಗೈಡೆನ್ಸ್ ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಏನಿದೆ, ಮುಂದಿನ ವರ್ಷ ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋದ್ರ ಬಗ್ಗೆ ಅವರ ಕಮೆಂಟ್ರಿ ಏನಿದೆ ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ರೆಸ್ಪಾಂಡ್ ಮಾಡೋದೇ ಈ ಕಮೆಂಟ್ರಿ ಮೇಲೆ. ಯಾಕಂದ್ರೆ ನಂಬರ್ ಆಗ್ಲೇ ಮಾರ್ಕೆಟ್ ಕಣ್ಮುಂದೆ ಇರುತ್ತೆ, ನೋಡಿರುತ್ತೆ ಯಾವ ರೀತಿ ಇದೆ ಅಂತ. ನಂಬರ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬಹುದು, ಇಲ್ಲದೆ ಇರಬಹುದು. ಬಟ್ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಏನ್ ಹೇಳುತ್ತೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಗೈಡೆನ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡಬಹುದು, ನಾನು ಜಸ್ಟ್ TCS ಗೈಡೆನ್ಸ್ FY25 ಅಂತ ಸರ್ಚ್ ಕೊಟ್ಟಿದ್ದೀನಿ. ಇಲ್ಲೇ ಬಂದಿದೆ. ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿರೋದು FY25 ವಿಲ್ ಬಿ ಬೆಟರ್ ದ್ಯಾನ್ FY24. ಸೊ ಒಂದೇ ಲೈನ್ ಅಲ್ಲಿ ಆನ್ಸರ್ ಮಾಡ್ಬಿಟ್ಟಿದೆ. 2024 ಫೈನಾನ್ಷಿಯಲ್ ಇಯರ್ ಏನಿತ್ತು ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ FY25 ಅಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಅವರು ಪಾಸಿಟಿವ್ ಇದ್ದಾರೆ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಂತೆ. ಇದಲ್ಲದೆ ಬೇರೆ ಏನೆಲ್ಲ ವಿಷಯಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಕೆಲವೊಂದು ಹೈಲೈಟ್ಸ್ ಇದೆ. ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಓದ್ಕೊಳ್ಬಹುದು. ಇಲ್ಲಿ ನೋಡಬಹುದು, ಇಟ್ ಹ್ಯಾಸ್ ಬೀನ್ ಎ ಕ್ವಾರ್ಟರ್ ಆಫ್ ಸ್ಟ್ರಾಂಗ್ ಡೀಲ್ ವಿನ್ಸ್ ಅಂಡ್ ಎಕ್ಸಿಕ್ಯೂಷನ್. ಪ್ಲಾಟ್ಫಾರ್ಮ್ ಬಿಸ್ನೆಸ್ had a strong growth. Deal wins at all-time high in Q4. Order book stands $13.2 billion. So strong order book ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ಹಾಗೆ ಅಟ್ರಿಷನ್ ರೇಟ್ ಬಗ್ಗೆ ಕೂಡ ಹೇಳಿದ್ದಾರೆ ನೋಡಬಹುದು. ಅಟ್ರಿಷನ್ ಹ್ಯಾಸ್ ಮೋಡರೇಟೆಡ್ ಟು 12.5%. ಸೊ ಅಟ್ರಿಷನ್ ಅಂತಂದ್ರೆ ಎಂಪ್ಲಾಯೀಸ್ ಕೆಲಸ ಬಿಡೋದು, ಇದು ಕಡಿಮೆ ಇದ್ದಷ್ಟು ಒಳ್ಳೇದು. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ತಿಂಗಳು ನಾವು 100 ಜನ ರೆಕ್ರೂಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ 90 ಡೇಸ್ ಅಲ್ಲಿ ಅಂದ್ರೆ 3 ತಿಂಗಳಲ್ಲಿ ಅದರಲ್ಲಿ ಎಷ್ಟು ಜನ ಕೆಲಸ ಬಿಡ್ತಾರೆ ಅದ್ರ ಮೇಲೆ ಈ ಅಟ್ರಿಷನ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. IT ಕಂಪನೀಸ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದು ಕಮ್ಮಿ ಇದ್ದಷ್ಟು ಒಳ್ಳೇದು. ಸೊ 12.5 ಇದೆ ಅಟ್ರಿಷನ್ ರೇಟ್. ಹಾಗೆ ನ್ಯೂ ಗ್ರೋತ್ ಮಾರ್ಕೆಟ್ಸ್ ಆರ್ ಸ್ಟ್ರಾಂಗ್ ಗ್ರೋತ್ ವ್ಯಾಲಿಡೇಟಿಂಗ್ ಪೋರ್ಟ್ಫೋಲಿಯೋಸ್ ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ ಕಂಟಿನ್ಯೂ ಟು ಸಿ ಅನ್ಸರ್ಟನಿಟಿ ಇನ್ ಕೀ ಮಾರ್ಕೆಟ್ಸ್ ಆಫ್ US ಅಂಡ್ ಯುರೋಪ್. ಸೊ ಸ್ಟಿಲ್ ಅನ್ಸರ್ಟನಿಟಿ ಇದ್ದೇ ಇದೆ US ಅಂಡ್ ಯುರೋಪ್ ಅಲ್ಲಿ, ಬಿಕಾಸ್ ಇನ್ಫ್ಲೇಷನ್ ಇನ್ನೂ ಕೂಡ ಅಲ್ಲಿ ಕೀ ರೋಲ್ ಅನ್ನ ಪ್ಲೇ ಮಾಡ್ತಿದೆ. ಸೊ ಹಾಗಾಗಿ ಅಡಿಷನಲ್ ಸ್ಪೆಂಡಿಂಗ್ಸ್ ಅನ್ನ ಕಂಪನೀಸ್ ಕಟ್ ಮಾಡ್ತಾನೆ ಇದಾವೆ. ಹಾಗಾಗಿ IT ಕಂಪನೀಸ್ಗೆ ಸ್ವಲ್ಪ ಹೊಡೆತ ಬೀಳ್ತಾನೆ ಇದೆ, ಎಸ್ಪೆಷಲಿ ಯುರೋಪ್ ಅಂಡ್ UK ನಲ್ಲಿ, US ಅಲ್ಲಿ. ಈವನ್ UK ಕೂಡ ಇದೆ ಅದರಲ್ಲಿ. ಹಾಗೆ ನಾರ್ತ್ ಅಮೆರಿಕಾ ಆರ್ಡರ್ ಬುಕ್ ನೋಡಬಹುದು, $5.7 ಬಿಲಿಯನ್ ಇದೆ. BFSI ಆರ್ಡರ್ ಬುಕ್ $4.1 ಬಿಲಿಯನ್ ಇದೆ. ಹಾಗೆ 200 AI ಎಂಗೇಜ್ಮೆಂಟ್ ಸೋ ಫಾರ್ ದಿಸ್ ಇಯರ್. ಈ ವರ್ಷದ ಪೂರ್ತಿ 200 AI ಎಂಗೇಜ್ಮೆಂಟ್ಸ್ ಗೆದ್ದಿದೆ, ಅಂದ್ರೆ ಡೀಲ್ಗಳು. ಹಾಗೆ AI ಜನರೇಟಿವ್ AI ಪೈಪ್ಲೈನ್ ಹ್ಯಾಸ್ ಡಬಲ್ಡ್ ಇನ್ ದ ಕ್ವಾರ್ಟರ್ $900 ಮಿಲಿಯನ್. ಹಾಗೆ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂತಂದ್ರೆ ಇದು ಅಂತ ಹೇಳ್ಬೋದು. ಬಿಲೀವ್ ವಿ ಹ್ಯಾವ್ ಬಾಟಮ್ಡ್ ಔಟ್ ಬಟ್ ವಿ ಶುಡ್ ಸ್ಟಾರ್ಟ್ ಸೀಯಿಂಗ್ ಗ್ರೋತ್ ಸೂನ್. ಅಂದ್ರೆ ನಾವು ತಳವನ್ನ ಮುಟ್ಟಿದೀವಿ, ಇಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡಬಹುದು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಬಿಸ್ನೆಸ್ ವೈಸ್, ನಾನು ಸ್ಟಾಕ್ ಬಗ್ಗೆ ಮಾತಾಡ್ತಿಲ್ಲ, ಇವ್ರು ಹೇಳ್ತಿರೋದು ಕೂಡ ಸ್ಟಾಕ್ ಬಗ್ಗೆ ಅಲ್ಲ, ಬಿಸ್ನೆಸ್ ವೈಸ್. ಅಂದ್ರೆ ಬಿಸ್ನೆಸ್ ವೈಸ್ ಇಲ್ಲಿಂದ ರಿಕವರಿ ಬರಬಹುದು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ನೋಡಬಹುದು, ನಾನೇನ್ ಗೂಗಲ್ ಅಲ್ಲಿ ತೋರಿಸ್ದೆ, ಅದೇ ಪಾಯಿಂಟ್ ಇದೆ. ಎಕ್ಸ್ಪೆಕ್ಟ್ FY25 ಟು ಬಿ ಎ ಬೆಟರ್ ಇಯರ್ ದ್ಯಾನ್ FY24. ಸೊ ಎಲ್ಲ ಪಾಯಿಂಟ್ ಗಳನ್ನ ಒಂದ್ಸಲ ಓದ್ಕೊಳ್ಳಿ. ಹಾಗೆ ಇಲ್ಲೂ ಕೂಡ ನೋಡಬಹುದು, ಇಲ್ಲೂ ಹಲವಾರು ಪಾಯಿಂಟ್ಸ್ ಇದೆ ಅಟ್ರಿಷನ್ ರೇಟ್ ಬಗ್ಗೆ. ನೆಕ್ಸ್ಟ್ ಇನ್ನು 30 ರಿಂದ 50 ಬೇಸಿಸ್ ಪಾಯಿಂಟ್ಸ್ ಡೌನ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. 12.5% ಇತ್ತು, ಅಲ್ಲಿಂದ ಬಿಲೋ 12 ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಇವ್ರದ್ದು. ಹಾಗೆ ಹೈರಿಂಗ್ ಬಗ್ಗೆ ಕೂಡ ಕೆಲವು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ. ಹಾಗೆ ನಾನು ನಂಬರ್ ಅನ್ನ ಕವರ್ ಮಾಡುವಾಗ ಎಸ್ಪೆಷಲಿ ಎಕ್ಸ್ಪೆನ್ಸಸ್ ಕವರ್ ಮಾಡುವಾಗ ಒಂದು ಪಾಯಿಂಟ್ ಹೇಳಿದೆ, ಮುಂದೆ ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅಂತ. ಸೊ ಯಾಕೆ ಕಂಪನಿಯ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಅಥವಾ ಅದಕ್ಕೆ ಆನ್ಸರ್ ಈ ಸೆಂಟೆನ್ಸ್ ಅಲ್ಲಿ ಇದೆ, ಈ ಪ್ಯಾರಾಗ್ರಾಫ್ ಅಲ್ಲಿ. There is a concern over growth. 15,000 employees have been reduced, which has supported the margins, which is not a healthy sign. ಅಂದ್ರೆ 15,000 ಎಂಪ್ಲಾಯೀಸ್ ಕಡಿಮೆ ಮಾಡಿದ್ದಾರೆ, ಅಂದ್ರೆ ಕೆಲಸದಿಂದ ತೆಗೆದಿದ್ದಾರೆ. ಸೊ ಅದು ಮಾರ್ಜಿನ್ಸ್ ಗೆ ಸಪೋರ್ಟ್ ಮಾಡಿದೆ, ಅಂದ್ರೆ ಖರ್ಚನ್ನ ಕಡಿಮೆ ಮಾಡಿ ಲಾಭವನ್ನ ಜಾಸ್ತಿ ಮಾಡಿದೆ. ಸೊ ಅದೇನು ಅಂತ ಒಳ್ಳೆ ಸೈನ್ ಅಲ್ಲ ಅಂತ ಹೇಳ್ತಿದ್ದಾರೆ. ಇದು ಮೈನ್ ರೀಸನ್, ಖರ್ಚುಗಳು ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ, ಜೊತೆಗೆ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಕೂಡ ಕಡಿಮೆ ಆಗಿದೆ. ಸೊ ಬಿಕಾಸ್ ಆಫ್ ನಾರ್ಮಲ್ ಬಿಸ್ನೆಸ್ ಸ್ಲೋ ಡೌನ್. ಯಾಕಂದ್ರೆ ಬಿಸ್ನೆಸ್ ನಡೀತಿಲ್ಲ ಅಂತಂದ್ರೆ ರೆಕ್ರೂಟ್ಮೆಂಟ್ ಮಾಡಿ ಏನು ಪ್ರಯೋಜನ? ಇನ್ ಕೇಸ್ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಒಳ್ಳೊಳ್ಳೆ ಆರ್ಡರ್ ಸಿಗ್ತಾ ಇದೆ, ಸ್ಟ್ರಾಂಗ್ ಆರ್ಡರ್ ಪೈಪ್ಲೈನ್ ಇದೆ ಅಂದಾಗ ಆಗ ಎಕ್ಸ್ಟ್ರಾ ಮ್ಯಾನ್ ಪವರ್ ಬೇಕಾಗುತ್ತೆ. ಹಾಗಾಗಿ ಅಂತ ಸಮಯದಲ್ಲಿ ಎಕ್ಸ್ಟ್ರಾ ರೆಕ್ರೂಟ್ಮೆಂಟ್ ಕೂಡ ಕಂಪನಿಗಳು ಮಾಡ್ತವೆ. ಆದ್ರೆ ಬಿಸ್ನೆಸ್ ಅಲ್ಲೇ ಸ್ಲೋ ಡೌನ್ ಇರುವಾಗ ಎಕ್ಸ್ಟ್ರಾ ರೆಕ್ರೂಟ್ಮೆಂಟ್ ಮಾಡಿ ಏನು ಪ್ರಯೋಜನ? ಕೂರ್ಸಿ ಸಂಬಳ ಕೊಡಕ್ಕಂತೂ ಆಗೋದಿಲ್ಲ. ಅಂತ ಸಮಯದಲ್ಲಿ ಯೂಶುವಲಿ ರೆಕ್ರೂಟ್ಮೆಂಟ್ ಅನ್ನ ಸ್ಟಾಪ್ ಮಾಡ್ತವೆ ಕಂಪನಿಗಳು.
ಸೊ ಅದು ನ್ಯಾಚುರಲ್ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ಎಂಪ್ಲಾಯೀಸ್ ರೆಡ್ಯೂಸ್ ಮಾಡಿರೋದು ಕಂಪನಿಯ ಮಾರ್ಜಿನ್ಸ್ ಗೆ ಸಪೋರ್ಟ್ ಮಾಡಿದೆ. ಅದೇನಂತ ಒಳ್ಳೆ ಸೈನ್ ಅಲ್ಲ. ಸೊ ಇದಿಷ್ಟು TCS ರಿಸಲ್ಟ್ ಆಗಿತ್ತು. ಹಾಗೆ TCS ನ ರಿಸಲ್ಟ್ ಬಂದ ಮೇಲೆ ಒಂದ್ಸಲ ADR ಪರ್ಫಾರ್ಮೆನ್ಸ್ ಗಳನ್ನ ನೋಡೋಣ. TCS ನ ADR ಅಂತೂ ಇಲ್ಲ, ಆದ್ರೆ ನಮ್ಮ ಇನ್ಫೋಸಿಸ್ ಹಾಗೂ ವಿಪ್ರೋ ADR ಗಳು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇದೆ. ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ, ರೆಸ್ಪಾನ್ಸ್ ಹೇಗಿದೆ ಅಂತಂದ್ರೆ ಇನ್ಫೋಸಿಸ್ ಅಲ್ಲಿ ನೋಡಬಹುದು 1.14% ಡೌನ್ ಫಾಲ್ ಇದೆ. ವಿಪ್ರೋ ನೋಡಬಹುದು ಮೋರ್ ದನ್ 2% ಡೌನ್ ಫಾಲ್ ಇದೆ. ಇದನ್ನ ನೋಡಿದ್ರೆ ಮೇ ಬಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದೇನೋ ಸೋಮವಾರ ಅನಿಸ್ತಿದೆ, ಬಟ್ ಗೊತ್ತಿಲ್ಲ. ಯಾಕೆಂತಂದ್ರೆ ಡೀಸೆಂಟ್ ನಂಬರ್ಸ್ ನಾನು ಅವಾಗಲೇ ಹೇಳ್ದಾಗೆ, ಹಾಗೆ ಗೈಡೆನ್ಸ್ ಕೂಡ 2024ಕ್ಕಿಂತ ಬೆಟರ್ ಆಗಿರ್ಬೋದು ಅಂತ ಹೇಳಿದ್ರೆ, ಹಾಗಾಗಿ ಸ್ವಲ್ಪ ಟ್ರಿಕಿ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವ ರೀತಿ ರೆಸ್ಪಾನ್ಸ್ ಬರ್ಬೋದು ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ IT ಸೆಕ್ಟರ್ ಅಲ್ಲಿ ಅನ್ನೋದ್ರ ಬಗ್ಗೆ. ಬಟ್ ನಿನ್ನೆ ರಿಸಲ್ಟ್ ಬಂದ್ಮೇಲಂತೂ ADR ಅಲ್ಲಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಇದೆ. ಬಟ್ TCS ಇಲ್ಲದೆ ಇರೋದ್ರಿಂದ ನಾವು ಹಿಂಗೆ ಆಗ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಇಂಟ್ ಅಂತೂ ಸಿಕ್ಕಿದೆ. ಮೇ ಬಿ ಸ್ವಲ್ಪ ನೆಗೆಟಿವ್ ಇದ್ರು ಇರಬಹುದು ಅಂತ. ಯಾರಿಗ್ ಗೊತ್ತು, ನಾಳೆ ಅಷ್ಟರಲ್ಲಿ ಅದು ಬದಲಾಗಬಹುದು ಕೂಡ. ಯಾಕಂದ್ರೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡ್ತಾರೆ ಬಿಗ್ ಪ್ಲೇಯರ್ಸ್, ನಂತರ ಡಿಸಿಷನ್ ತಗೊಳ್ಬಹುದು. ಹಾಗಾಗಿ ಸೋಮವಾರ TCS ಜೊತೆ ಎಲ್ಲ IT ಕಂಪನಿಗಳ ಮೇಲೆ ನಿಮ್ಮ ಗಮನ ಇರಲಿ, ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ. ಹಾಗೆ ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ, ಖಂಡಿತ ಇದು ಹೋಲ್ಡ್ ಮಾಡೋ ಅಂತ ಸ್ಟಾಕ್, ಯಾವುದೇ ಕಾರಣಕ್ಕೂ ಭಯಪಟ್ಟು ಎಕ್ಸಿಟ್ ಆಗುವಂತ ಸ್ಟಾಕ್ ಅಲ್ಲ. 2-2.5 ವರ್ಷದಿಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರ್ಬೋದು. ಸ್ಟಿಲ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್. ಗ್ಲೋಬಲ್ ಲೆವೆಲ್ ಅಲ್ಲಿ IT ಕಂಪನೀಸ್ ಅಲ್ಲಿ ನಂಬರ್ 2 ಸ್ಟಾಕ್, ಇಂಡಿಯಾದಲ್ಲಿ ನಂಬರ್ 1 ಸ್ಟಾಕ್. ಬಟ್ ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಸೋಮವಾರ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.